ಯಾರಿಗೂ ಹೆದರದೆ ಬಿಜೆಪಿ ಫೈರ್ ಬ್ಯಾಂಡ್ ಆಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ 2 ಬಾರಿ ಪಕ್ಷದಿಂದ ಹೊರಹೋಗಿ ಬಂದಿರುವ ಯತ್ನಾಳ್ ಮತ್ತೆ 3ನೇ ಬಾರಿ ಬಿಜೆಪಿಗೆ ಮರಳಿ ಬರೋದು ಕನ್ಫರ್ಮ್. ಸದ್ಯಕ್ಕೆ 6 ವರ್ಷಗಳ ಉಚ್ಚಾಟನೆ ಅಂತ ಹೇಳಲಾಗಿದೆ. ಆದರೆ ಬರುವ ವಿಧಾನಸಭಾ ಚುನಾವಣೆಯ ಒಳಗೆ ಯತ್ನಾಳ್ ಬಿಜೆಪಿಗೆ ಮತ್ತೆ ಮರಳುವ ವಿಶ್ವಾಸವಿದೆ. ಇತ್ತೀಚೆಗಷ್ಟೇ ಯತ್ನಾಳ್ ಯಾರು ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಯಾರ ಮಾತಿಗೂ ಕಿವಿಗೊಡದೆ ದೊಡ್ಡ ನಾಯಕರ ವಿರುದ್ಧವೇ ಮಾತನಾಡುವುದಕ್ಕೆ ಆರಂಭಿಸಿದ್ರು. ಇವರನ್ನ ಹೀಗೆ ಬಿಟ್ರೆ ನಾಳೆ ನಮ್ಮ ಬಗ್ಗೆಯೂ ಮಾತನಾಡ್ತಾರೆ ಎನ್ನುವ ಆತಂಕ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಕಾಡ್ತಾ ಇತ್ತು. ಹಲವು ಬಾರಿ ಬುದ್ಧಿವಾದ ಹೇಳಿ ಸಾಕಾಗಿ ಇದೀಗ ಯತ್ನಾಳ್ ವಿರುದ್ಧ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಕೊನೆಗೂ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ. ಆದರೆ ಇದು ಬಹಳ ದಿನ ಇರೋದಿಲ್ಲ ಅನ್ನೋದು ಗೊತ್ತಿರುವ ವಿಚಾರ. ಯತ್ನಾಳ್ ಅಂದ್ರೆ ಬಿಜೆಪಿ ಹೈಕಮಾಂಡ್ಗೂ ಭಯ ಇದೆ. ಇಷ್ಟು ದಿನ ರಾಜ್ಯ ನಾಯಕರ ಬಗ್ಗೆ ರೆಬಲ್ ಆಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದ ಯತ್ನಾಳ್ ಇನ್ನು ಮುಂದೆ ರಾಷ್ಟ್ರ ಬಿಜೆಪಿ ನಾಯಕರ ಬಗ್ಗೆ ಕೂಡ ಹಗುರವಾಗಿ ಮಾತನಾಡುವುದಕ್ಕೆ ಶುರು ಮಾಡಿದ್ರೂ ಅಚ್ಚರಿಯಿಲ್ಲ. ವಂಶ ಪಾರಂಪರ್ಯ ರಾಜಕಾರಣವನ್ನ ವಿರೋಧಿಸುವ ಮೋದಿ ನೀತಿಯನ್ನ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಪಾಲಿಸಲಾಗುತ್ತೆ ಎನ್ನುವ ವಿಚಾರವನ್ನೇ ಮುಂದಿಟ್ಟುಕೊಂಡು ಯತ್ನಾಳ್ ರೊಚ್ಚಿಗೇಳುವ ದಿನಗಳು ದೂರವಿಲ್ಲ. ಯಡಿಯೂರಪ್ಪನವರ ಮಕ್ಕಳಿಗೆ ರಾಜ್ಯ ಬಿಜೆಪಿಯಲ್ಲಿ ನೀಡಲಾಗ್ತಾ ಇರುವ ಸ್ಥಾನಮಾನಗಳಿಗೆ ಮೊದಲಿನಿಂದಲೂ ವಿರೋಧ ವ್ಯಕ್ತವಾಗ್ತಾನೇ ಇತ್ತು. ಇನ್ನು ಮುಂದೆ ಇದೇ ಯತ್ನಾಳ್ ಅವರ ಅಸ್ತ್ರವಾಗಲಿದೆ. ಬರುವ ದಿನಗಳಲ್ಲಿ ಮೋದಿ, ಅಮಿತ್ ಶಾ ಅವರನ್ನ ಯತ್ನಾಳ್ ತರಾಟೆಗೆ ತೆಗೆದುಕೊಳ್ಳಬಹುದು. ಆ ದಿನಗಳು ಬರುವ ಮೊದಲೇ ಬಿಜೆಪಿ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮತ್ತೆ ವೆಲ್ಕಮ್ ಮಾಡಿಕೊಳ್ಳಲೂಬಹುದು. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾ ಇರೋದು ಇದೇ ಮೊದಲೇನಲ್ಲ. 2009ರಲ್ಲಿ ಮೊದಲ ಬಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಯಡಿಯೂರಪ್ಪ ಕಾರ್ಯವೈಖರಿಯನ್ನ ಬಹಿರಂಗವಾಗಿ ಯತ್ನಾಳ್ ಟೀಕಿಸಿದ್ದ ಕಾರಣಕ್ಕೆ ಯತ್ನಾಳ್ ಮೊದಲ ಬಾರಿ ಪಕ್ಷದಿಂದ ಹೊರಹೋಗಬೇಕಾಗಿ ಬಂದಿತ್ತು. ನಂತರ 2010ರಲ್ಲಿ ಜೆಡಿಎಸ್ ಸೇರಿದ್ದ ಯತ್ನಾಳ್ 2013ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಜೆಡಿಎಸ್ನಿಂದಲೇ ಸ್ಪರ್ಧಿಸಿ ಸೋತಿದ್ರು. ಇದಾದ ಕೆಲವು ತಿಂಗಳುಗಳ ಬಳಿಕ ಜಗದೀಶ್ ಶೆಟ್ಟರ್, ಆಗಿನ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತಂದಿದ್ರು. ಆದರೆ ಯತ್ನಾಳ್ ಮತ್ತೆ 2015ರಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿದ್ರು. ನಂತರ 2018ರಲ್ಲಿ ಸ್ವತಃ ಬಿಎಸ್ವೈ ಅವರೇ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತಂದ್ರು. ದುರಂತ ಅಂದ್ರೆ ಮತ್ತೆ ಇದೀಗ ಯಡಿಯೂರಪ್ಪನವರ ಕಾರಣದಿಂದಲೇ ಯತ್ನಾಳ್ ಬಿಜೆಪಿಯಿಂದ ಹೊರ ಹೋಗಬೇಕಾಗಿದೆ. ಅಷ್ಟಕ್ಕೂ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲು ಕಾರಣಗಳೇನು ಅಂದ್ರೆ, ಬಿವೈ ವಿಜಯೇಂದ್ರ ವಿರುದ್ಧ ಪದೇ ಹೇಳಿಕೆ ನೀಡ್ತಾ ಇದ್ದ ಯತ್ನಾಳ್ ಅವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಈ ರೀತಿ ಹೇಳಿಕೆ ನೀಡಿರೋದಕ್ಕೆ ಕಾರಣ ಕೇಳಿ ನೋಟಿಸ್ ನೀಡಿತ್ತು. ಇದಕ್ಕೆ ಉತ್ತರಿಸಿದ್ದ ಯತ್ನಾಳ್ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಉತ್ತಮ ನಡವಳಿಕೆಯ ಭರವಸೆ ನೀಡಿದ್ರು. ಆದರೆ ಯತ್ನಾಳ್ ಯಡಿಯೂರಪ್ಪ ವಿರೋಧಿಗಳನ್ನ ಒಗ್ಗೂಡಿಸಿದ್ರು. ಅವರೊಂದಿಗೆ ಸೀಕ್ರೆಟ್ ಸಭೆಗಳನ್ನು ನಡೆಸ್ತಾ ಇದ್ರು ಮತ್ತು ತಮ್ಮ ಬಣದ ಶಾಸಕರ ಜೊತೆಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದ ಯತ್ನಾಳ್ ಪಕ್ಷದಲ್ಲಿ ಯಡಿಯೂರಪ್ಪ ಕುಟುಂಬದ ಪ್ರಭಾವ ನಿಯಂತ್ರಿಸುವಂತೆ ಒತ್ತಾಯ ಮಾಡ್ತಾ ಇದ್ರು. ಬಿಜೆಪಿ ರಾಜ್ಯ ಘಟಕದ ಅನುಮತಿ ಇಲ್ಲದೆ ಬಣದ ನಾಯಕರೊಡನೆ ರಾಜ್ಯಾದ್ಯಂತ ವಕ್ಫ್ ವಿರೋಧಿ ಹೋರಾಟವನ್ನು ಆಯೋಜಿಸಿದ್ರು. ಇದು ಕೂಡ ಅವರ ಉಚ್ಚಾಟನೆಗೆ ಕಾರಣವಾಗಿದೆ. ಒಂದು ಕಡೆ ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ಬಣ ನೀಡ್ತಾ ಇದ್ದ ಕಂಪ್ಲೇಂಟ್ಗಳಿಂದ ಕಂಗಾಲಾಗಿದ್ದ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಿದರೂ ಕೂಡ ಯತ್ನಾಳ್ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕಾರಣ ಯತ್ನಾಳ್ ವಿರುದ್ಧ ಕೊನೆಗೆ ಶಿಸ್ತು ಕ್ರಮ ಕೈಗೊಳ್ಳೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿತ್ತು. ಇದಕ್ಕೂ ಮೊದಲು ಯತ್ನಾಳ್ ಅವರು ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ವೇಳೆ ಕೋವಿಡ್-19 ಅವಧಿಯಲ್ಲಿ 40,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ತಮ್ಮದೇ ಪಕ್ಷದ ನಾಯಕನ ಮೇಲೆ ಆರೋಪ ಮಾಡಿ ಅಚ್ಚರಿ ಮೂಡಿಸಿದ್ರು. ಇಷ್ಟೇ ಅಲ್ಲದೆ ಆಗಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಡಿಯೂರಪ್ಪ ಈ ಹಗರಣದ ಹಿಂದೆ ಇದ್ದಾರೆ ಅಂತ ಯತ್ನಾಳ್ ನೇರ ಆರೋಪ ಹೊರಿಸಿದ್ರು. ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಕೂಡ ಕೋವಿಡ್-19 ಹಗರಣದಲ್ಲಿ ಭಾಗಿ ಅಂತ ಯತ್ನಾಳ್ ಗಂಭೀರ ಆರೋಪಗಳನ್ನು ಮಾಡಿದ್ರು. ಆ ಮೂಲಕ ಕಾಂಗ್ರೆಸ್ ಕೈಗೆ ಯತ್ನಾಳ್ ಅವರೇ ಅಸ್ತ್ರ ಕೊಟ್ಟು ಬಿಟ್ಟಿದ್ರು. ಇದು ಬಿಜೆಪಿಗೆ ಇರಿಸು ಮುರಿಸು ಉಂಟು ಮಾಡಿತ್ತು. ಅಷ್ಟೇ ಅಲ್ಲದೆ ವಿಜಯೇಂದ್ರ ಅವರು ತಮ್ಮ ತಂದೆ ಯಡಿಯೂರಪ್ಪ ಅವರ ಸಹಿಯನ್ನ ನಕಲು ಮಾಡಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಕೂಡ ಮಾಡಿದ್ರು.
ಅಲ್ಲಿಂದ ಬಿಜೆಪಿ ರಾಷ್ಟ್ರೀಯ ನಾಯಕರು ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಕೂಡ ಯತ್ನಾಳ್ ಬದಲಾಗಲೇ ಇಲ್ಲ. ಯತ್ನಾಳ್ ಅವರಿಗೆ ನೀಡಿರುವ ನೋಟಿಸ್ನಲ್ಲಿ ಈ ರೀತಿ ಇದೆ. ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಫೆಬ್ರವರಿ 10, 2025ರಂದು ನೀಡಿದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನ ಪರಿಗಣಿಸಿದೆ ಮತ್ತು ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆಯ ಭರವಸೆಯನ್ನ ನೀಡಿದ್ರೂ ಪಕ್ಷದ ಶಿಸ್ತನ್ನ ಮತ್ತೆ ಉಲ್ಲಂಘಿಸ್ತಾ ಇರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 6 ವರ್ಷಗಳ ಕಾಲ ನಿಮ್ಮನ್ನ ಹೊರಹಾಕಲು ನಿರ್ಧರಿಸಲಾಗಿದೆ. ನೀವು ಇಲ್ಲಿಯವರೆಗೆ ಹೊಂದಿದ್ದ ಪಕ್ಷದ ಸ್ಥಾನದಿಂದ ನಿಮ್ಮನ್ನ ವಜಾ ಮಾಡಲಾಗಿದೆ ಅಂತ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ. ತಮ್ಮ ಉಚ್ಚಾಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಯತ್ನಾಳ್, ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವು ತಿಳಿದವಗೆ ದುರ್ಭಿಕ್ಷ ಕಾಲ, ಧರ್ಮ ಮಾಡುವಗೆ ನಿರ್ಮೂಲವಾಗುವ ಕಾಲ, ಕರ್ಮಿಪಾತಕರಿಗೆ ಬಹುಸೌಖ್ಯ ಕಾಲ, ಸತ್ಯವಂತರಿಗಿದು ಕಾಲವಲ್ಲ ಎಂದಿದ್ದಾರೆ. ಮುಂದೇನಾಗುತ್ತೋ ಕಾಲವೇ ನಿರ್ಧರಿಸಬೇಕು. ಪಿ. ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.